ಈ ರೀತಿಯಾಗಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಹಾಗಾದ್ರೆ ಇದಕ್ಕೆ ಪ್ರತಿವಾದವನ್ನ ಹೇಗೆ ಮಂಡಿಸ್ತಾರೆ? ಇಲ್ಲಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರ ಬತ್ತಳಿಕೆಯಲ್ಲಿ ಏನ್ ಇರ್ಬೋದು ಅಂತೇಳಿ ಈಗ ನಾವು ಒಂದೊಂದಾಗಿ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಆಪರೇಷನ್ ಸಂಬಂಧ ಯಾವ ರೀತಿಯಾಗಿ ಪ್ರತಿವಾದವನ್ನ ಮಂಡನೆ ಮಾಡಲಿದ್ದಾರೆ ಪ್ರಸನ್ನ ಕುಮಾರ್ ಅವರು ಅಂತ ಹೇಳಿ ಗಮನಿಸ್ತಾ ಹೋದ್ರೆ, ದರ್ಶನ್ಗೆ ಮಧ್ಯಂತರ ಬೇಲ್ ನೀಡಿ ಈಗ ಆಲ್ರೆಡಿ 4 ವಾರ ಆಗಿದೆ. ಇರುವಂತದ್ದು 6 ವಾರಗಳ ಕಾಲಾವಕಾಶ ಮಾತ್ರ ಮಧ್ಯಂತರ ಜಾಮೀನಿಗೆ. ಆದ್ರೂ ದರ್ಶನ್ಗೆ ಇಲ್ಲಿಯವರೆಗೂ ಕೂಡ ಆಪರೇಷನ್ ಆಗಿಲ್ಲ ಅನ್ನೋದನ್ನ ಅಲ್ಲಿ ವಾದವನ್ನ ಮಂಡನೆ ಮಾಡ್ತಾರೆ. ಇದರ ಜೊತೆಗೆ ದರ್ಶನ್ಗೆ ಇಲ್ಲಿ BP ಇದೆ ಅನ್ನೋ ಕಾರಣ ಕೊಟ್ಟು ವೈದ್ಯರು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನಾವು ಇದಕ್ಕೋಸ್ಕರ ನಾವಿನ್ನು ಆಪರೇಷನ್ ಮಾಡಿಲ್ಲ ಅಂತೇಳಿ. ಆದ್ರೆ ಇಲ್ಲಿ ಅದು ನೆಪ ಮಾತ್ರ ಅಂತೇಳಿ ಅವರು ವಾದವನ್ನ ಮಂಡನೆ ಮಾಡಲಿದ್ದಾರೆ. ಜೊತೆಗೆ BP ಇಂದ ಯಾವತ್ತಕ್ಕೂ ಬಿಮ್ಸ್ ವರದಿಯಲ್ಲಿ ಉಲ್ಲೇಖ ಆಗಿಲ್ಲ. ನೋಡಿ, ಬಿಮ್ಸ್ ಆಸ್ಪತ್ರೆ ವರದಿ ಉಲ್ಲೇಖ ಆಗಿತ್ತು. ಅದನ್ನ ಬಿಮ್ಸ್ ಆಸ್ಪತ್ರೆ ವರದಿಯನ್ನ ತೋರಿಸಿರೇ ಸಿ.ವಿ. ನಾಗೇಶ್ ಅವರು ಅಲ್ಲಿ ವಾದವನ್ನ ಮಂಡಿಸಿದ್ದು. ಏನಂತ, ಆಪರೇಷನ್ ಇನ್ 2 ದಿನದಲ್ಲಿ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಲಕ್ವಾ ಹೊಡೆದು ಬಿಡುತ್ತೆ, ಕಾಲು ಸ್ವಾಧೀನ ಕಳ್ಕೊಂಡ್ಬಿಡುತ್ತೆ ಅನ್ನೋ ವಾದವನ್ನ ಮಂಡಿಸಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು. ಆದ್ರೆ ಈಗ ಅದನ್ನೇ ಇಟ್ಟುಕೊಂಡು ಬಿಮ್ಸ್ ಆಸ್ಪತ್ರೆ ವರದಿಯಲ್ಲಿ BP ಅಂತ ಇಲ್ಲ, ಆದ್ರೆ ಇಲ್ಲಿ BJS ಆಸ್ಪತ್ರೆಯಲ್ಲಿ ಕೊಟ್ಟಿರುವಂತಹ ವರದಿಯಲ್ಲಿ BP ಕಾರಣ ಕೊಡಲಾಗ್ತಾ ಇದೆ ಅಂತೇಳಿ ಆ ಒಂದು ಪಾಯಿಂಟ್ ಅನ್ನು ಎತ್ತಿ ತೋರಿಸುವಂತಹ ಸಾಧ್ಯತೆ ಇದೆ. ತುರ್ತು ಆಪರೇಷನ್ ಅಂತ ಬೇಲ್ ಪಡೆದು ನಾಟಕ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಎತ್ತಿ ತೋರಿಸ್ತಾರೆ ಪ್ರಸನ್ನ ಕುಮಾರ್ ಅವರು. ಅಷ್ಟೇ ಅಲ್ಲ ನೋಡಿ, ಆಪರೇಷನ್ ಇಲ್ಲದೆ ಇದ್ರೆ ನೋಡಿ ಮೂತ್ರ ನಿಯಂತ್ರಣ ಕಳೆದುಕೊಳ್ಳಬಹುದು ಅಂತೇಳಿ ಬಿಮ್ಸ್ ಆಸ್ಪತ್ರೆಯ ರಿಪೋರ್ಟ್ ನಲ್ಲಿ ಇತ್ತು. ಅದನ್ನ ಅವರು ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ರು. ಈಗ ಅದನ್ನ ನೋಡಿ, ಪಾರ್ಶ್ವವಾಯು ಆಗಬಹುದು ಅಂತ ಕೂಡ ಹೇಳಲಾಗಿತ್ತು. ಸಿ.ವಿ. ನಾಗೇಶ್ವರ್ ಇದನ್ನ ವಾದ ಮಾಡಿ ಈ ಪಾಯಿಂಟ್ ಗಳನ್ನ ಆಧಾರದಲ್ಲಿ ಮಧ್ಯಂತರ ಜಾಮೀನು ಕೊಡಬೇಕು ಅಂತ ಹೇಳಿದ್ದು. ಇಷ್ಟು ಅಪಾಯ ಇದ್ರೂ ಕೂಡ 4 ವಾರ ಆಗಿದೆ, ಯಾಕಿನ್ನೂ ಆಪರೇಷನ್ ಆಗಿಲ್ಲ ಅಂತೇಳಿ ಪ್ರಸನ್ನ ಕುಮಾರ್ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸ್ತಾರೆ. ಇನ್ನು BJS ಆಸ್ಪತ್ರೆಯಲ್ಲಿ 4 ವಾರದಿಂದ BP ಕಂಟ್ರೋಲ್ ತರೋದಕ್ಕೆ ಆಗ್ತಾನೆ ಇಲ್ವಾ? BJS ಆಸ್ಪತ್ರೆಯಲ್ಲಿ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಾ ಅಂತೇಳಿ ಅದನ್ನು ಕೂಡ ಮಾಡ್ತಾರೆ. ಇನ್ನೊಂದು ಎಸ್.ಪಿ.ಪಿ. ಅವರ ಮತ್ತೊಂದು ವಿಚಾರವಾಗಿ ವಾದ ಏನ್ ಮಾಡ್ಬೋದು ಅಂತಂದ್ರೆ, ರೇಣುಕಾ ಬಗ್ಗೆ ಪವಿತ್ರ ದರ್ಶನ್ ಮೊದಲೇ ಹೇಳಿದ್ರು. ಸೊ ಅಂದ್ರೆ ಇಲ್ಲಿ ಪವಿತ್ರ ದರ್ಶನ್ಗೆ ಮೊದಲೇ ಹೇಳಿದ್ದು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾರೆ. ಆರೋಪಿ ಪವನ್ ರಾಘವೇಂದ್ರಗೂ ಕೂಡ ರೇಣುಕಾ ಬಗ್ಗೆ ಹೇಳಿದ್ದ. ಇದು ನೋಡಿ ಇನ್ನೊಂದು ಪರವಾದಂತ ವಾದ. ನಂತರ ಎಲ್ಲರೂ ಪ್ಲಾನ್ ಮಾಡಿ ಕರೆದುಕೊಂಡು ಬಂದಿದ್ದಾರೆ. ಒಂದ್ ನಿಮಿಷ, ಇದು ಈ ವಾದ ಎಲ್ಲಿಗೆ ಬರುತ್ತೆ ಅಂತಂದ್ರೆ, ಮೊನ್ನೆ ಸಿ.ವಿ. ನಾಗೇಶ್ವರ ಒಂದು ಮಾತನ್ನ ಹೇಳ್ತಾರೆ, ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗೇ ಇಲ್ಲ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದಾದ್ರೆ ಬಲವಂತದಿಂದ ಅವನ್ನ ಕರ್ಕೊಂಡ್ಬರ್ಬೇಕು. ಆದ್ರೆ ಇಲ್ಲಿ ಬಲವಂತದಿಂದ ಕರ್ಕೊಂಡ್ಬಂದಿಲ್ಲ. ಆ ದುರ್ಗಾ ಬಾರ್ಗೆ ಹೋಗಿ ರೇಣುಕಾ ಸ್ವಾಮಿನೇ 640 ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ಅಂತ ಹೇಳಿದ್ರು. ಇದನ್ನ ಕಿಡ್ನಾಪ್ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಅಂತ ವಾದವನ್ನ ಮಂಡಿಸಿದ್ರು. ಅದಕ್ಕೆ ಈ ಪಾಯಿಂಟ್ ಗಳನ್ನ ಹೇಳ್ತಾರಲ್ಲಿ, ಈ ಚಾನ್ಸಸ್ ಇದೆ ಅಂತೇಳಿ. ನಂತರ ಎಲ್ಲರೂ ಪ್ಲಾನ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಇದು ಪ್ಲಾನ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಇದು ಕಿಡ್ನಾಪ್ ಅಂತೇಳಿ ಅವ್ರು ಎತ್ತಿ ತೋರಿಸ್ತಾರೆ. ಇವರ ಪ್ಲಾನ್ ನ ಹೇಳಿಕೆಯಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ ಅಂತೇಳಿ ಎಸ್.ಪಿ.ಪಿ. ಅವರು ತಮ್ಮ ವಾದವನ್ನ ಮಂಡಿಸ್ತಾರೆ. ಲುಮಿನಲ್ ಟೆಸ್ಟ್ ನಲ್ಲಿ ಒಗೆದ ಬಟ್ಟೆಯ ರಕ್ತದ ಕಲೆ ಪತ್ತೆ ಆಗುತ್ತೆ. ಕುಕ್ಕಿ ಬಟ್ಟೆ ಒಗ್ದಿದ್ರು ಅಂತ ಹೇಳಿದ್ರಲ್ಲ, ಎಲ್ಲಿತ್ತು ರಕ್ತದ ಕಲೆ ಅಂತ. ಆದ್ರೆ ಲಿಮಿನಲ್ ಟೆಸ್ಟ್ ಮಾಡಿದಾಗ ಕಲೆ ಸಿಗುತ್ತೆ. ಸೊ ರಕ್ತದ ಕಲೆ ಪತ್ತೆ ಮಾಡಲಾಗಿದೆ ಅಂತೇಳಿ ಈ ಲಿಮಿನಲ್ ಟೆಸ್ಟ್ ವರದಿಯನ್ನ ಎಸ್.ಪಿ.ಪಿ. ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಘಟನಾ ಸ್ಥಳದಲ್ಲಿ ದರ್ಶನ್ ತೆಗೆಸಿಕೊಂಡಂತ ಫೋಟೋ ಇದೆ. ಯಾವ ಫೋಟೋ? ಜಗ್ಗು, ರವಿಶಂಕರ್, ಅನು ಜೊತೆ ಫೋಟೋಗೆ ಪೋಸ್ಟ್ ಕೊಟ್ಟಿದ್ರಲ್ಲ, ಆ ಫೋಟೋವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದು ತನಿಖಾಧಿಕಾರಿಗಳು ರಿಟ್ರೀವ್ ಮಾಡಿದಂತ ಫೋಟೋ ಅದು. ಸೊ ಆ ಫೋಟೋವನ್ನ ಕೂಡ ಇಲ್ಲಿ ಪ್ರಮುಖವಾಗಿ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ದರ್ಶನ್ ಸಾಕ್ಷಿಗಳಿಗೆ, ಆರೋಪಿಗಳಿಗೆ ಹಣ ನೀಡೋದಕ್ಕೆ ಮುಂದಾಗಿದ್ರು. ಈ ವಾದ ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಸಿ.ವಿ. ನಾಗೇಶ್ ಅವರು ಒಂದು ಮಾತನ್ನ ಹೇಳ್ತಾರೆ, ಮೇ ತಿಂಗಳಲ್ಲೇ ಅವರು ಹಣವನ್ನ ಪಡೆದುಕೊಂಡಿದ್ರು. ಆದ್ರೆ ಇವ್ರು ನೋಡಿದ್ರೆ ಆ ಹಣ ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಪೊಲೀಸರು ಹೇಳ್ತಿದ್ದಾರೆ. ಹೇಗ್ ಸಾಧ್ಯ ಅಂತೇಳಿ ಅದನ್ನ ಇಲ್ಲಿ ಅವರು ವಾದವನ್ನ ಮಾಡ್ತಾರೆ, ಪ್ರತಿವಾದವನ್ನ ಮಾಡ್ತಾರೆ.
ಈಗಾಗಲೇ ಅವರಿಗೆ ಕೆಲವರಿಗೆ ಹಣವನ್ನ ನೀಡಿದ ಬಗ್ಗೆ ಸಾಕ್ಷಿ ಸಿಕ್ಕಿದೆ ಅಂತೇಳಿ ನೋಡಿದ್ದು. ಇದೆಲ್ಲವೂ ಕೂಡ SPP ಪ್ರಸನ್ನ ಕುಮಾರ್ ಅವರ ಬತ್ತಳಿಕೆಯಲ್ಲಿರುವಂತಹ ಬಾಣಗಳು. ಆ ಕಡೆಯಿಂದ CV ನಾಗೇಶ್ವರ್ ಒಂದೊಂದೇ ಬಾಣವನ್ನ ಬಿಟ್ಟಿದ್ರು. ಆ ಬಾಣಕ್ಕೆ ಎದುರಾಳಿಯಾಗಿ ನಿಂತು ಈಗ ಇವರು ಬಾಣವನ್ನ ಬಿಡೋದಕ್ಕೆ ರೆಡಿ ಆಗಿದ್ದಾರೆ. ದರ್ಶನ್ಗೆ ಬೇಲ್ ಕೊಟ್ಟಿದ್ದು ತುರ್ತು ಆಪರೇಷನ್ಗಾಗಿ. ಆದ್ರೆ ಅಲ್ಲಿ ಇನ್ನು ಆಪರೇಷನ್ನೇ ಮಾಡಿಸಿಲ್ಲ. 4 ವಾರ ಆಯ್ತು. BP ಇದೆ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಯಾಕೆ ಮಾಡಿಸಿಲ್ಲ ಅಂತ ಹೇಳ್ತಾರೆ. ಇನ್ನು ಆ ಆಪರೇಷನ್ ಇನ್ನು 2 ವಾರದಲ್ಲಿ ಮಾಡಿ ಮುಗಿಸ್ಬೇಕು. ಇನ್ನು ಯಾಕೆ ಮಾಡಿಲ್ಲ ಅಂತೇಳಿ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಬರ್ತಾರೆ. ಹಾಗಾಗಿ ಈಗ ಪ್ರಸನ್ನ ಕುಮಾರ್ ಅವರ ಬತ್ತಳಿಕೆಯಲ್ಲಿರುವಂತಹ ಬಾಣ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕುತೂಹಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, CV ನಾಗೇಶ್ವರ ವಾದವನ್ನ ಗಮನಿಸಿದ್ವಿ. ಈಗ ಮತ್ತೊಮ್ಮೆ CV ನಾಗೇಶ್ವರ್ ತಮ್ಮ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಆ ಬಳಿಕ SPP ಕೂಡ ಪ್ರತಿವಾದವನ್ನ ಮಾಡ್ತಾರೆ. ಏನಾಗ್ಬೋದು? ಜಾಮೀನು ಸಿಗುತ್ತಾ ಇಲ್ವಾ ರಂಜಿತ್? ನಾಗೇಂದ್ರ ಬಾಬು, CV ನಾಗೇಶ್ ಅವರ ವಾದಕ್ಕೆ SPP ಪ್ರಸನ್ನ ಕುಮಾರ್ ಅವರ ವಾದ ಬಹಳ ಪ್ರಮುಖತೆಯನ್ನ ಅಥವಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ನಾಗೇಂದ್ರ ಬಾಬು, ಈಗ ಮಧ್ಯಂತರ ಜಾಮೀನನ್ನ ದರ್ಶನ್ ಪಡೆದುಕೊಂಡಿದ್ದಾರೆ. ಅವರು ನಿಯಮಿತ ಜಾಮೀನಿಗಾಗಿ ಅಥವಾ ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವತ್ತು ಅವರ ಈ ಹಿಂದಿನ ವಾದ ಏನಿದೆ, CV ನಾಗೇಶ್ ಅವರ ವಾದ ಏನಿದೆ, ಅದರಲ್ಲಿ ಕೆಲವು ಪ್ರಮುಖ ಅಂಶಗಳನ್ನ ಮುಂದಿಟ್ಟುಕೊಂಡು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ವಿರೋಧವಾಗಿ ಇವತ್ತು SPP ಪ್ರಸನ್ನ ಕುಮಾರ್ ಅವರು ತಮ್ಮ ವಾದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬಹುದು. ಅದರಲ್ಲಿ ಒಂದಂತೂ ಬಹಳ ಕ್ಲಿಯರ್ ಆಗಿದೆ ನೋಡಿ. ದರ್ಶನ್ಗೆ ಇನ್ನೂ ಕೂಡ ಸರ್ಜರಿ ಆಗಿಲ್ಲ. ನೀವಾಗ್ಲೇ ಹೇಳಿದ್ರಿ, ದರ್ಶನ್ಗೆ ಸರ್ಜರಿ ಕಾರಣಕ್ಕೋಸ್ಕರ ಅವರಿಗೆ ಮಧ್ಯಂತರ ಜಾಮೀನು ಅಥವಾ ಇಂಟ್ರೀಮ್ ಜಾಮೀನನ್ನ ಕೊಡಲಾಗಿತ್ತು. ಆದ್ರೆ ಅಂದ್ರೆ ನಿಯಮಿತ ಅಥವಾ ರೆಗ್ಯುಲರ್ ಬೇಲ್ ಅರ್ಜಿ ಇವತ್ತು ವಿಚಾರಣೆ ಆಗತ್ತೆ. ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ದರ್ಶನ್ಗಂತೂ ಢವ ಇದೆ. ಯಾಕಂತ ಹೇಳಿದ್ರೆ 1 ತಿಂಗಳ ಮಧ್ಯಂತರ ಜಾಮೀನಿನ ಅವಧಿ ಮುಗಿದು ಹೋಗಿದೆ. ಇನ್ನೇನಿದ್ರು ಕೂಡ ಒಂದು 15 ದಿನಗಳ 1.5 ತಿಂಗಳ ಮಧ್ಯಂತರ ಜಾಮೀನನ್ನ ಕೊಟ್ಟಾಗಿರೋದು ಅದು ಕೂಡ ಮುಗಿತಾ ಬಂದಿದೆ. ಮೇಲ್ಮನವಿಯನ್ನ ಸಲ್ಲಿಸುವಂತ ಯಾವುದೇ ಪ್ರೋಗ್ರೆಸಿವ್ ಬೆಳವಣಿಗೆಗಳು ಆಗದೆ ಇರೋದು, ಎಲ್ಲೋ ಒಂದ್ ಕಡೆಯಲ್ಲಿ ದರ್ಶನ್ ಯಾರೋ ಒಂದು ಸೇಫ್ ಗಾರ್ಡ್ ಮಾಡ್ತಿದ್ದಾರೆ ಅನ್ನುವ ಚರ್ಚೆ ಕೂಡ ಒಂದು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇನ್ನು ಕೊಲೆ ಆರೋಪವನ್ನು ಹೊತ್ತಿರುವಂತಹ ನಟ ದರ್ಶನ್ ಸೇರಿದಂತೆ ಟೋಟಲ್ 6 ಮಂದಿಯ ಬೇಲ್ ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ ನಲ್ಲಿ. ಹಾಗಾದ್ರೆ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಈ ಆರೋಪಿಗಳಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿ ಆಗುತ್ತಾ? ಬನ್ನಿ ಈ ವರದಿಯನ್ನ ನೋಡ್ಕೊಂಡು ಬರೋಣ. ಇಂದು ದರ್ಶನ್ ಸೇರಿ 6 ಜನರ ಬೇಲ್ ಭವಿಷ್ಯ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ. ಕೊಲೆ ಕೇಸಲ್ಲಿ ತಗ್ಲಾಕೊಂಡಿರುವ ದರ್ಶನ್ ಹಾಗೂ ಸಂಗಡಿಗರು ಬೇಲ್ಗಾಗಿ ಒದ್ದಾಡ್ತಾ ಇದ್ದಾರೆ. ಸದ್ಯ ಮಧ್ಯಂತರ ಬೇಲ್ ಮೇಲೆ ದರ್ಶನ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದ್ರೆ ಜೈಲಲ್ಲೇ ದಿನ ದೂಡ್ತಾ ಇರುವ ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್, ಅನುಕುಮಾರ್ ಜಾಮೀನಿಗಾಗಿ ಪರಿತಪಿಸ್ತಾ ಇದ್ದಾರೆ. ಯಾವಾಗ ಬೇಲ್ ಸಿಗುತ್ತಪ್ಪ ಅಂತ ಕಾತುರದಲ್ಲಿದ್ದಾರೆ. ಇವತ್ತು ದರ್ಶನ್ ಸೇರಿ 6 ಜನರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಯಲಿದ್ದು, ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್, ಜಗದೀಶ್ ಹಾಗೂ ಅನುಕುಮಾರ್ ಜಾಮೀನು ಭವಿಷ್ಯ ಗೊತ್ತಾಗುತ್ತೆ. ರೆಗ್ಯುಲರ್ ಜಾಮೀನಿಗಾಗಿ CV ನಾಗೇಶ್ ವಾದ. ಈಗಾಗಲೇ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ ಪರವಾಗಿ ಅವರ ವಕೀಲ CV ನಾಗೇಶ್ ರೆಗ್ಯುಲರ್ ಜಾಮೀನಿಗಾಗಿ ಕಳೆದ ಮಂಗಳವಾರ ವಾದ ಮಾಡಿದ್ರು. ಇವತ್ತು CV ನಾಗೇಶ್ ವಾದ ಮುಂದುವರಿಸುವ ಸಾಧ್ಯತೆ ಇದೆ. ಇದಕ್ಕೆ ಪ್ರತಿಯಾಗಿ SPP ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಇನ್ನು ಪವಿತ್ರ ಗೌಡ ಪರ ಟಾಮಿ ಸಬಾಸ್ಟಿಯನ್ ವಾದವನ್ನ ಮಂಡಿಸಲಿದ್ದಾರೆ. ಲಕ್ಷ್ಮಣ್, ನಾಗರಾಜ್, ಜಗದೀಶ್ ಹಾಗೂ ಅನುಕುಮಾರ್ ಪರ ಸಂದೇಶ್ ಚೌಟಾ ಹಾಗೂ ರಂಗನಾಥ್ ರೆಡ್ಡಿಯಿಂದ ವಾದ ನಡೆಯಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.